Welcome back to Ranjit Sona YouTube channel. Hello. ಇವತ್ತು ನಾವು ಸಿಂಪಲ್ ಆಗಿರೋ ಚಿಕನ್ನ ಮಾಡೋಣಂತೆ. ಬ್ಯಾಚುಲರ್ಸ್ ಕೂಡ ಮಾಡ್ಕೋಬಹುದು ಅಂತ ಸಿಂಪಲ್ ಆಗಿರೋ ಚಿಕನ್ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಫಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವೀಗ ಸ್ವಲ್ಪ ಆಯಿಲ್ನ ಹಾಕೋಬೇಕು. ಆಯಿಲ್ ಕಾದ ನಂತರ ಬೆಳ್ಳುಳ್ಳಿ ಇರುತ್ತಲ್ವ, ಗಾರ್ಲಿಕ್ನ ಅದು 2 ತಗೋಬೇಕು. ಅದು ಚೆನ್ನಾಗಿ ಬಿಡಿಸ್ಕೊಂಡು, ಸಿಪ್ಪೆ ಇದ್ರೂ ಪರವಾಗಿಲ್ಲ ನಡೆಯುತ್ತೆ, ಹಾಕೋಬೇಕು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಚಿಕನ್ನ ತೊಳೆದಿಡ್ಕೋಬೇಕು. 3-4 ಟೈಮ್ ಚಿಕನ್ನ ತೊಳೆದಿಡ್ಕೊಂಡು ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಒಂದು 1/2 ಕಿಲೋ ಅಷ್ಟು, ಇಬ್ಬರಿಗೆ ಆದರೆ 1/2 ಕಿಲೋ ಸಾಕಾಗುತ್ತೆ. ಅದನ್ನು ಈಗ ನೆಕ್ಸ್ಟ್ ಆ್ಯಡ್ ಮಾಡ್ಕೋಬೇಕು. ತದನಂತರ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ, ಮಾಂಸದ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಗಾರ್ಲಿಕ್ ಇತ್ತು ಅಲ್ವಾ, ಗಾರ್ಲಿಕ್ ಮತ್ತು ಆ ಆಯಿಲಲ್ಲೇ ಸ್ವಲ್ಪ ಹುರ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಸ್ವಲ್ಪ ಬೆಂದ್ಕೊಂಡ್ಮೇಲೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇದೇ ಟೈಮಲ್ಲೇ. ಮತ್ತೆ 1 ರೌಂಡ್ 2 ರೌಂಡು ಮತ್ತೆ ತಿರುಗಿಸ್ಬೇಕು. ಉಪ್ಪೆಲ್ಲ ಮಾಂಸಕ್ಕೂ ಹಿಡ್ಕೊಳ್ಳೋ ಒಂಥರ ತಿರುಗಿಸ್ಕೋಬೇಕು. ಉಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಂಡ ನಂತರ ಮತ್ತೆ ಇದಕ್ಕೆ ನಾನು ಅರಿಶಿನ ಆ್ಯಡ್ ಮಾಡ್ತೀನಿ. ಅರಿಶಿನ ಮತ್ತು ಉಪ್ಪು ಫಸ್ಟ್ ಹಾಕ್ಕೊಳ್ಳೋದಕ್ಕೆ ರೀಸನ್ ಏನಪ್ಪ ಅಂತ ಅಂದರೆ, ಮಾಂಸದ ಹಸಿ ಸ್ಮೆಲ್ ಹೋಗಲಿ ಅಂತ ಫಸ್ಟ್ಗೆ ಉಪ್ಪು ಮತ್ತು ಅರಿಶಿನ ಹಾಕ್ತಾರೆ. ತೊಳೆಯುವಾಗಲೂ ಅಷ್ಟೇ ಅರಿಶಿನ ಮತ್ತು ಉಪ್ಪು ಹಾಕಿನೇ ತೊಳಿಬೇಕು, ಅದು ಸ್ಮೆಲ್ ಹೋಗಲಿ ಅಂತ. ನೋಡಿ ಹೇಗೆ ನೀರು ಬಿಡ್ಕೊಳ್ತಾ ಇದೆ. ನಾನು ನೀರು ಹಾಕೇ ಇಲ್ಲ ಅಂದರೂ ಕೂಡ ನೋಡಿ ಹೆಂಗೆ ವಾಟರಿಶ್ ಆಗಿದೆ. ಈ ಥರ ಬಿಡ್ಕೋಬೇಕು ನೀರು. ಪ್ರತಿಯೊಂದು ನೀರು ಬಿಡ್ತಾ ಹೋಗಿದಾಗ ಚಿಕನ್ ಬೇಯ್ಕೊಳ್ಳುತ್ತೆ ಚೆನ್ನಾಗಿ. ನೋಡಿ, ಚೆನ್ನಾಗಿ ಕೈ ಆಡಿಸಿದ ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು. ಉಪ್ಪು ಮತ್ತು ಅರಿಶಿನದಲ್ಲಿ ಚಿಕನ್ ಬೇಯೋದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು. ಏನು ಹಾಕ್ಬಾರ್ದು ಮತ್ತು ಕಲಕಬಾರ್ದು, ಯಾಕಂದರೆ ಚಿಕನ್ ಒಡ್ದಂಗೆ ಆಗ್ಬಿಡುತ್ತೆ ಬೇಯ್ಕೊಂತ. ಹಂಗಾಗಿ ಸುಮ್ಮನೆ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಇದಾದಮೇಲೆ ಚಿಲ್ಲಿನ ಆ್ಯಡ್ ಮಾಡಬೇಕು ಖಾರಕ್ಕೆ ತಕ್ಕನಷ್ಟು. ನಿಮ್ಮ ಖಾರ ಜಾಸ್ತಿ ತಿಂತೀರಾ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಬೇಡಪ್ಪ ನಾವು ಕಡಿಮೆ ತಿಂತೀವಿ ಅಂತಂದರೆ ಸ್ವಲ್ಪ ಕಡಿಮೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಈಗ ನೋಡಿ, ಚಿಲ್ಲಿ ಪೌಡರ್ ಹಾಕಿದ ಮೇಲೂ ಸ್ವಲ್ಪ ಸ್ಪೂನಿಂದ ಆ ಕಡೆಯಿಂದ ಈ ಕಡೆ ಮಾಡ್ತಿದ್ದೀನಿ. ಯಾಕಂದರೆ ಪ್ರತಿಯೊಂದು ನಾವೇನೇ ಮಸಾಲೆ ಹಾಕ್ಕೊಂಡ್ರೂ ಎಲ್ಲ ಚಿಕನ್ಗೂ ಅದು ಹಿಡ್ಕೋಬೇಕಲ್ವಾ. ಹಾಗಾಗಿ ಯಾವುದೇ ನಾವು ಏನಂತಾರೆ ಮಸಾಲೆ ಹಾಕಿದಾಗೂ ಕೂಡ ಒಂದೊಂದು ಸಾರಿ ತಿರುಗಿಸ್ಬೇಕು, ಅದನ್ನು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ. ಈಗ ನೋಡಿ, ಈ ಥರ ಮಿಕ್ಸ್ ಆದಾಗ ಈಗ ಸ್ವಲ್ಪ ನಾನು ಚಿಕನ್ ಮಸಾಲ ಹಾಕೋತಿದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ತುಂಬ ಅದೇ ಸ್ಮೆಲ್ಲೇ ಬರ್ತಾ ಇರುತ್ತೆ ನಮಗೆ, ಮಸಾಲ ಸ್ಮೆಲ್ಲೇನೆ. ಹಾಗಾಗಿ ನಾನು 1 ಸ್ಪೂನ್ ಅಷ್ಟೇ ಹಾಕೋತಾ ಇದ್ದೀನಿ ಚಿಕನ್ ಮಸಾಲ ಹಾಕ್ಕೊಂಡ್ಮೇಲೆ ಮತ್ತೆ ನಾನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಪ್ರತಿಯೊಂದು. ಮತ್ತೆ ಮಸಾಲ ಅದೇ ಆವಾಗಲೇ ನಾನು ಹೇಳ್ದಂಗೆ ಯಾವುದೇ ಮಸಾಲ ಹಾಕ್ಕೊಂಡ್ರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು 1 ಟೈಮ್. ಇದಾದಮೇಲೆ ನಾನು ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ಕೋತೀನಿ. ಯಾವುದಾದ್ರೂ ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು ಗರಂ ಮಸಾಲ. ಏನಾದ್ರೂ ನೀವು ಚಕ್ಕೆ, ಏಲಕ್ಕಿ, ಲವಂಗ ಅದನ್ನೇನಾದ್ರೂ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅಂದರೆ ಆ ಪೌಡರ್ನೇ ಹಾಕ್ಕೊಳ್ಳಿ. ರೆಡಿಮೇಡ್ ಗರಂ ಮಸಾಲ ಹಾಕೋ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ರೆಡಿಮೇಡ್ ಗರಂ ಮಸಾಲನೇ ಹಾಕ್ತಾಯಿದ್ದೀನಿ. ಈಗ ನೋಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಈ ಮೂಮೆಂಟಲ್ಲಿ. ಎಲ್ಲ ಮಸಾಲೆನೂ ನಿಮ್ಮ ಟೇಸ್ಟಿಗೆ ತಕ್ಕನಂಗೆ ಹಾಕ್ಕೊಳ್ಳಿ. ಕೆಲವು ಮನೆಯಲ್ಲಿ ಧನಿಯಾ ಪೌಡರ್ನ ಚಿಕನ್ಗೆ ಜಾಸ್ತಿ ಹಾಕ್ತಾರೆ, ಬಟ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಜಾಸ್ತಿ ಹಾಕೋದಕ್ಕೆ. ನಾನು ಹಂಗಾಗಿ ಸ್ವಲ್ಪ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈಗ ಇನ್ನೊಂದು ಸತಿ ಎಲ್ಲ ಮಿಕ್ಸ್ ಮಾಡ್ತೀನಿ. ಇದಾದಮೇಲೆ ನಾನು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಟೊಮೊಟೊನ, ಅದನ್ನು ಈ ಮಸಾಲೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು. ನನಗೆ ಸ್ವಲ್ಪ ಟೊಮೊಟೊ ಇಷ್ಟ ಆಗುತ್ತೆ, ಟ್ಯಾಂಗಿನೆಸ್ ಇತ್ತು ಅಂದರೆ ಚೆನ್ನಾಗಿ ಅನಿಸುತ್ತೆ. ನಾನು ನನ್ನ ಟೇಸ್ಟಿಗೆ ತಕ್ಕನಂಗೆ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ನಿಮ್ಮ ಟೇಸ್ಟಿಗೆ ತಕ್ಕನಂಗೆ ನೀವು ಮಾಡ್ಕೋಬೋದು. ಇದನ್ನು ಟೊಮೊಟೊನ ಲಾಸ್ಟಿಗೆ ಹಾಕೋಂಥರ ಉದ್ದೇಶ ಏನಪ್ಪ ಅಂತ ಅಂದರೆ, ಸ್ವಲ್ಪ ಸಾಫ್ಟಾಗಿ ಇರುತ್ತೆ ಅಲ್ವಾ ಚಿಕನ್ನು, ಹಾಗಾಗಿ ಬೇಗ ಬೆಂದ್ಕೊಂಡ್ಬಿಡುತ್ತೆ. ಟೊಮೊಟೊ ಸಾಫ್ಟಾಗಿರುತ್ತೆ ಅಲ್ವಾ, ಹಂಗಾಗಿ ಬೇಗ ಬೆಂದ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಈ ಮೂಮೆಂಟಲ್ಲಿ ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾಗಿ ಸ್ವಲ್ಪ ಮಿಕ್ಸ್ ಕೊಟ್ಟ ಆದಮೇಲೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕ್ಲೀನಾಗಿ ತಿರುಗಿಸ್ಬಿಟ್ಟು ಬೇಯೋದಕ್ಕೆ ಬಿಡಬೇಕು.
ಇದನ್ನ ನೋಡಿ, ಈಗ ನಾನು ಈ ಕಡೆ ಬೇಯೋದಿಕ್ಕೆ ಬಿಟ್ಬಿಟ್ಟು ಚಿಕನ್ನ, ಇನ್ನೊಂದು ಕಡೆ ನಾನು ಆನಿಯನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೋತೀನಿ. ಬಿಕಾಸ್ ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನಾನು ಯಾವಾಗಲೂ ಮಾಡೋದು ಇದೇ ಥರನೇ. ನಿಮಗೆ ಬೇಕಂದರೆ ನೀವು ಸ್ಟಾರ್ಟಿಂಗಲ್ಲೇ ಬೇಕಾದರೆ ಆನಿಯನ್ ಹಾಕ್ಕೋಬೋದು, ಚಿಕನ್ ಹಾಕೋದಕ್ಕಿಂತ ಮುಂಚೆ. ನಾವು ಗಾರ್ಲಿಕ್ ಹಾಕಿದ್ವಿ ಅಲ್ವಾ, ಗಾರ್ಲಿಕ್ ಹಾಕಿದ್ಮೇಲೆ ಚಿಕನ್ ಹಾಕಿದೆ. ನೀವು ಇಲ್ಲ ಅಂತ ಅಂದರೆ ಗಾರ್ಲಿಕ್ ಹಾಕಿದ್ಮೇಲೆ ಆನಿಯನ್ ಕೂಡ ಹಾಕ್ಕೋಬೋದು. ನಾನು ಇದನ್ನು ಸಪ್ರೇಟಾಗಿ ತುಪ್ಪದಲ್ಲಿ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದನ್ನು ಫೈನಲಲ್ಲಿ ಹಾಕ್ತೀನಿ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಹಂಗಾಗಿ ನಾನು ಈ ರೀತಿ ಮಾಡ್ತೀನಿ. ನೋಡಿ, ಈ ಥರ ಒಂದು ಟೈಮ್ ಮಾಡ್ಕೊತೀನಿ, ನೀವೇ ಅಂತೀರಾ ಹೌದು ಸಖತ್ತಾಗಿತ್ತು ಟೇಸ್ಟ್ ಅಂತ. ನೋಡಿ, ಈ ಥರ ಆನಿಯನ್ ಕಲರ್ ಚೇಂಜ್ ಆಗಿದೆ. ನೀವು ಬೇಕಂದರೆ ಆನಿಯನ್ನ ಡೀಪ್ ಫ್ರೈ ಕೂಡ ಮಾಡ್ಬೋದು, ಅದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ. ನೀವು ಬಿರಿಯಾನಿಗೆಲ್ಲ ಹಾಕ್ತೀರಲ್ವ ಡೀಪ್ ಫ್ರೈ ಮಾಡಿ, ಆ ಥರ ಕೂಡ ಹಾಕ್ಬೋದು. ಬಟ್ ನಾನು ಈ ಥರ ಸೆಮಿ ಫ್ರೈ ಮಾಡ್ಕೋತೀನಿ ತುಪ್ಪದಲ್ಲಿ. ಈಗ ಇದನ್ನು ಬೇಯ್ತಾ ಇದೆ ಅಲ್ವಾ ಚಿಕನ್ನು, ಅದಕ್ಕೆ ನಾನು ಆ್ಯಡ್ ಮಾಡ್ಕೋತೀನಿ. ನೋಡಿ, ನಾನು ಎಲ್ಲ ಆನಿಯನ್ನು ಕೂಡ ತುಪ್ಪದಲ್ಲಿ ಹುರ್ಕೊಂಡಿರೋ ಆನಿಯನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬೇಕು ಆನಿಯನ್. ಪ್ರತಿಯೊಂದು ಆನಿಯನ್ ಕೂಡ ಫ್ಲೇವರ್, ತುಪ್ಪದ ಫ್ಲೇವರು ಎಲ್ಲ ಚಿಕನ್ಗೂ ಹರಡ್ಕೊಳ್ಳೋ ಥರನೂ ತಿರುಗಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಸೆಮಿ ಗ್ರೇವಿ ಬರೋವರೆಗೂ ಬೇಯಿಸ್ಬೇಕು. ನೀರಿದೆ ಅಲ್ವಾ, ಅದೆಲ್ಲ ನೀರು ಸ್ವಲ್ಪ ಈ ಫುಲ್ಲು ಹಿಂಗೋವರೆಗೂ ಬೇಯಿಸ್ಕೊತೀನಿ. ಆಯಿಲ್ ಬಿಡಬೇಕು ಸೈಡಿಗೆ, ಆ ಕಡೆ ಈ ಕಡೆ ಆಯಿಲ್ ಬಿಟ್ಟಾಗ ಅದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅನಿಸುತ್ತೆ. ಓಕೆ, ಬನ್ನಿ ಇವಾಗ ನಾವು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡೋಣ. ಅದಾದಮೇಲೆ ಹೆಂಗೆ ಬಂದಿದೆ ಅಂತ ನಾನು ನಿಮಗೆ ಫೈನಲ್ ಟಚ್ ತೋರಿಸ್ತೀನಿ. ಓಕೆನಾ? ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ ಹೆಂಗಾಗಿದೆ ನೋಡಿ. ವಾವ್, ಸಖತ್ತಾಗಿದೆ. ಮನೆ ತುಂಬ ಘಮ ಘಮ ಅನ್ನೋ ಸ್ಮೆಲ್ ಬರ್ತಾ ಇದೆ ತುಪ್ಪದ್ದು ಮಾತ್ರ. ಒನ್ ಟೈಮ್ ನೀವು ಮನೇಲಿ ಮಾಡ್ಕೊತೀನಿ, ನಿಜವಾಗ್ಲೂ ಫಿದಾಗಿ ಹೋಗ್ತೀರ. ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು. ಹೇಳಿದ್ನಲ್ವ, ಬ್ಯಾಚುಲರ್ಸ್ ನಿಮಗೆ ಕಷ್ಟ ಆಗುತ್ತೆ ಸಪ್ರೇಟಾಗಿ ಆನಿಯನ್ ಹುರ್ಕೊಳ್ಳೋದು ಅಂತ ಅಂದರೆ ನೀವು ಅದನ್ನು ಸ್ಟಾರ್ಟಿಂಗಲ್ಲೇ ಆನಿಯನ್ನ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ ಸ್ಟ್ರಕ್ಚರ್ ನೋಡಿ. ವಾವ್, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒನ್ ಟೈಮ್ ಮನೇಲಿ ಮಾಡ್ಕೊತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಕಳ್ಳ ಕೋಳಿಯೇ